ಇವತ್ತು ನಾವು ಬಂದಿದ್ದೀವಿ ದೇವರ ಹಿಪ್ಪರಗಿ ವಿಧಾನಸಭಾ ಕ್ಷೇತ್ರದ ಶಾಸಕ ರಾಜು ಗೌಡ ಪಾಟೀಲ್ ಅವರ ಹೋಮ್ ಟೂರ್ ಮಾಡೋದಕ್ಕೆ ಕುದುರೆ ಸಾಲವಾಡಿಯಲ್ಲಿ. ರೈತ 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 ಅನ್ನ ಕೊಡುವ ದಾತ. ನನ್ನ ಮಕ್ಕಳಿಗಿನ್ನು ನಾವು ಇದ್ರಾಗ ಬರೀತಾರಲ್ಲ ಕಾಲಮ್ನ್ಯಾಗ ಫಾದರ್ ಡೇ ಯಾವ್ದು ಅಂದ್ರ ನಾವ್ ಇನ್ನ ಫಾರ್ಮರ್ ಅತ್ತೆ ಬರಿತೀವಿ. ಎಮ್ಮೆಲ್ಲೆ ಬರಂಗಿಲ್ಲ. ವೀಕ್ಷಕರೇ ನೋಡಿ, ಮನೆ ತೋರಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಪ್ಯೂರ್ಲಿ ಅಗ್ರಿಕಲ್ಚರಿಸ್ಟ್. ನಾ ಪ್ರೌಡ್ ಅದಿನ್ನ. ಐ ಆಮ್ ಪ್ರೌಡ್ ಟು ಬಿ ಎ ಫಾರ್ಮರ್ ಅದ. JDS ತುಂಬಾ ತಳಮಟ್ಟದಿಂದ ಬರುವಂತವ್ರನ್ನ ಗುರುತಿಸುತ್ತೆ ಅನ್ನೋ ಮಾತಿದೆ MLA ವಿಚಾರದಲ್ಲಿ. JDS ನಿಮ್ಮನ್ನ ಹೇಗೆ ಗುರುತಿಸ್ತು? ನಮ್ಮ ಉತ್ತರ ಕರ್ನಾಟಕದಲ್ಲಿ JDS ವೋಟ್ ಬ್ಯಾಂಕ್ ಇಲ್ಲ. ಇಲ್ಲಿ ನಮ್ ಸ್ವಂತ ಶಕ್ತಿ ಮೇಲೆ ನಾವು ಓಟ್ ತಗೊಂಡ್ ಗೆಲ್ಬೇಕು. ಒಬ್ಬ ಕಾರ್ಪೊರೇಟರ್ ಆದ್ರೇನೆ ಮಕ್ಕಳಿಗೆ ತಂದೆಯ ಬಗ್ಗೆ ಅಹಂಕಾರ ಬಂದ್ಬಿಡುತ್ತೆ ಸಹಜವಾಗಿ. ನಮ್ಮಪ್ಪ ಕಾರ್ಪೊರೇಟರ್ ರೀ, ನಮ್ಮಪ್ಪ ಆ ಕ್ಷೇತ್ರದವ್ರಿ ಅಂತ. ನಿಮ್ ಮಕ್ಕಳು ಹೇಗೆ ಅಂತ ಅದು ಯಾವ್ದು ತಲೆಯಾಗ ನಾನ ಇಟ್ಕೊಂಡಿಲ್ಲ ಮೊದ್ಲ. ಇವತ್ತಿಗೂ ಗುಲ್ಬರ್ಗಾದಲ್ಲಿ ನನ್ನ ಮಗಳು ಡೆಂಟಲ್ ಕಲಿತಾಳ, ಫೈನಲ್ ಇಯರ್. ಇವತ್ತು ಬರ್ಬೇಕಾದ್ರ ಬಸ್ಲೇ ಬರ್ತಾಳೆ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಲವ್ ಮ್ಯಾರೇಜ್ ಆಯ್ತು. ನಾನು ತುಂಬಾ ಜನ MLA ನೋಡಿದೀನಿ. ಫಸ್ಟ್ ಟೈಮ್ MLA ಅಂದ ತಕ್ಷಣ, MLA ಆಗಿದ ತಕ್ಷಣ ಇಡೀ ಲೈಫ್ ಚೇಂಜ್ ಆಗ್ಬಿಡುತ್ತೆ ಅವ್ರುಗಳದ್ದು. ರಾಜು ಗೌಡ್ರು ಹತ್ರ ಚೇಂಜ್ ಮಾಡ್ತಿದಾರ ಲೈಫ್ ನ ಅಂತ? ಇಲ್ಲ ಇಲ್ಲ, ಯಾವತ್ತೂ ಚೇಂಜ್ ಆಗಂಗಿಲ್ಲ ಅವರು. ಬಹಳ ಜನ ಹೇಳ್ತಾನೆ MLA ತರ ಇರೋ ಮರೆ ನೀನು ಹಿಂಗ್ಯಾಕಿರ್ತಿದ್ದ. ನಾನ್ ಪ್ಯಾಂಟ್ ಶರ್ಟ್ ಹಾಕೊಂಡ ಯಾರು ಗೊತ್ತಾನು ಹಿಡಿಯಂಗಿಲ್ಲ. ಬದುಕಲ್ಲಿ ಕಷ್ಟಗಳು ಬರೋದು ಸಹಜ. ಅದು MLA ಆಗಲಿ ಅಥವಾ ಮತ್ತೊಬ್ಬರಾಗಲಿ, ಸಾಮಾನ್ಯ ಜನರಾಗ್ಲಿ. ಕಣ್ಣೀರಿಟ್ಟಿದ್ದೀರಾ ಯಾವತ್ತಾದ್ರು? ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಯ್ತಲ್ಲ ಅವ್ರಿಗೆ. ಯಾರಾದ್ರೂ ಒಂದು ಸಣ್ಣ ಆಪರೇಷನ್ ಮಾಡಿಸ್ಕೊಂಡ್ರೆ ಅಥವಾ ಇನ್ಫ್ಯಾಕ್ಟ್ ನಿಮಗೆ ಹೃದಯ ಸಂಬಂಧಿ ಕಾಯಿಲೆ ಬಂತು ಅಂತ ಕೇಳ್ಪಟ್ಟೆ, ಅವಾಯ್ಡ್ ಮಾಡ್ಬಿಡ್ತಾರೆ. ನನಗೆ ಹೆಲ್ತ್ ಸರಿ ಇಲ್ಲಪ್ಪ, ನಾನು ಒಂದು ವಾರ ಒಂದು ತಿಂಗಳು ಸಿಗಲ್ಲ ನಿಮ್ ಕೈಗೆ ಅಂತ. ಯಾಕೆ ರೆಸ್ಟ್ರಿಕ್ಷನ್ಸ್ ಹಾಕೊಂಡಿಲ್ಲ ಹೆಲ್ತ್ ಹಾಳಾದ್ರೂ ಕೂಡ? ಬೇರ ಭಾವವೇ ತಿಳಿಯದಿರೋ ತಾಯಿಯ ಮನಸ್ಸು ನಿಂದು ದೊರೆ.